ಹೇಗೆ ಗಿರಾಕಿ ಎಲ್ಲಿ ನೋಡ್ಲ ಅವತ್ತು ಊರಾಗ ಒಂದು ಎರಡು ಮದುವೆ ಅದಾವ ಇವತ್ತು ಹೊರಗೆ ಊರಾನ ಮಂದಿಲ್ಲ ಮದಿಗೆ ಹೋಗ್ಬಿಟ್ಟಿದ್ರು ಒಂದು ಗಿರಾಕಿ ಇಲ್ಲ ತಗ. ಹ್ಞೂ ನಿನ್ನ ಮಕನ ಅಕ್ಷರ ನೋಡಿ ಒಂದು ಗಿರಾಕಿ ಬರಲ್ಲ. ಬರ್ಬೇಕಂದಿದ್ದು ಬರಂಗಿಲ್ಲ ಮಂಗಡಿಗೆ. ಹುಚ್ಚುಳೆ ಮಗನ ಏನು ನಿನ್ನ ಮಕ್ಕ ನೋಡಿ ಬರ್ತಿದ್ದ ನೋಡಿ ಗಿರಾಕಿ ಏನು ದೊಡ್ಡ ತೀವಿ ಇವ. ನಿನ್ನ ನಿನ್ನ ಮಾತು ನೋಡಿ ಅದಿಲ್ಲ ರಾಮ್ಯ ಅಂದಂಗೆ ನಾನು ಒಂದು 4-5 ತಿಂದು ನೋಡತ್ತೀನಿ. ನಿಮ್ಮ ಅವಾಗ ಏನಾಗೈತಿ ಅಂತದ? ಅವಾಗ ಅವಾಗ ಏನಕ್ಕಿತೆ ಆಕಿ ಏನಕ್ಕಿತೆ? ಆಹಾ ನಿಮ್ಮ ಅವ್ವ ಏನು ಮಾಡ್ರು ನಿಮ್ಮ ಅವ್ವನ ಬಾಲ ನಿನಗೆ ಎಲ್ಲ ಗೊತ್ತೇ ಇರ್ತೈತಿ. ನನಗೆ ಗೊತ್ತೈತೆ ರಾಮ್ಯ ನಿಮ್ಮ ಅವ್ವ ಚಾಪಿ ಮ್ಯಾಲೆ ನುಸುಳಿರ ನೀನು ರಂಗೋಲಿ ಬಿಡಕ್ಕೆ ನುಸುಳಾವ ಅಂತೇಳಿ ನಿಮ್ಮವ್ವ ನಿನಗೆ ಹೇಳ್ದ ಏನು ಮಾಡ್ತಾಳಣ್ಣ? ಏನಾಯ್ತು ಹೇಳು, 100 ರೂಪಾಯಿ ಕೊಡ್ತೀನಿ, ಹೇಳು ಏನು ಮಾಡ್ಯಾಳ ಅಂತೇಳಿ. ಇಲ್ಲಪ್ಪ ಏನಿಲ್ಲ, ಏನು ಮಾಡಿಲ್ಲ. ಏನು ಮಾಡ್ತಾಳೆ ರೀಲ್ ಕೆಟ್ಟದ್ನ? ನನಗೇನು ಗೊತ್ತಿಲ್ಲಪ್ಪ. ಏನರ ಮಾಡಿದ್ರೆ ನೀನು ಹೇಗೆ ಕೇಳಕ್ಕೆ ಹೋಗಿ, ನನಗೇನು ಗೊತ್ತಿಲ್ಲ. ನಂಗೆ ಹುಸ ಬರಿ ಮಾಡ್ಕೊಬೇಡ. ಸರಿ ಮಗ ಬಾಯ ಬಿಡುವಲ್ಲ ನೋಡು. ಮತ್ತು ಅಲ್ಲಲ್ಲ 4 ದಿನ ಆಯ್ತು ಕೊಯ್ ಅಂದಿರ್ತಾಳೆ, ತನ್ನ ಪಾಡಿಗೆ ತಾ ಇರ್ತಾಳೆ, ಯಾವುದೋ ಲೋಕ್ತಾಗ ಯೋಚನೆ ಮಾಡ್ಕೊಂಡಿರ್ತಾಳೆ. ಮನ್ಯಾನ ಕೆಲಸ ಅಂದ್ರು ಬೇಕಾಬಿಟ್ಟು ಆಕೆ ಮೊದಲ ಮಾಡೋದು ಬೇಕಾಬಿಟ್ಟು ಬಿಡಿ ಈಗಂತಲ್ಲ, ಆದರೂ ಇದ್ದಿದ್ರಾಗ ಒಂದಿರು ಬೇಕಾಬಿಟ್ಟು ಮಾಡಾಕತ್ತಾಳ. ಅದಕ್ಕೆ ಏನೋ ಆಗಿರ್ಬೇಕಲ್ಲ, ಎಲ್ಲೋ ಮಿಸ್ ಹೊಡ್ಯಾಕತ್ತೈತಿ. ನಿನ್ನ ನೋಡೋಕನ್ನು ಬರಬ್ಬರಿಲ್ಲ, ಅದಕ್ಕೆ ಇನ್ನೂ ಕಾಣಿಸುತ್ತೆ. ಎಲ್ಲ ಬರಬ್ಬರದಾವಲ್ಲ. ಅಪ್ಪ ಇಲ್ಲಿ ಗುರ್ಸಿದ್ದ ಅವ್ರ ಅಂಗಡಿ ಎಲ್ಲಿ ಬರ್ತೈತಿ? ಇಲ್ಲ ರೀ ಅಣ್ಣಾರ, ಮುಂದಿಂದ ಐತೆ ನೋಡ್ರಿ ಪಟ್ಟಿ ಅಂಗಡಿ, ಇಲ್ಲೇ ಬದುಕ ಅದ ನೋಡ್ರಿ. ಗುರ್ಸಿದ್ದ ಅಂದ್ರೆ ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ ರೀ. ನಾನು ರೀ. ಓ ಗುರ್ಸಿದ್ದ ಅಂದ್ರೆ ನೀವೇನಾ? ಹ್ಞೂ ರೀ ಸಾಹೇಬ್ರ, ನಾನು ರೀ. ಯಾಕೆ ರೀ ಸಾಹೇಬ್ರ, ಏನ್ರಿ ಕೆಲಸ ಇತ್ತು ರೀ? ಅಲ್ಲಪ್ಪ ಗುರ್ಸಿದ್ದ ಪೊಲೀಸರ್ ನಾವ, ಕೆಲಸ ಇಲ್ದ ಹಂಗ ಸುಮ್ಮನೆ ಯಾರು ಮಾತಾಡಿಸ್ತೀವನ? ಕೆಲಸ ಇದ್ದಿದ್ದಕ್ಕನ ನೀನು ಅಂತ ಬಂದಿತ್ತು. ಓ ಹೇಳ್ರಿ ಸಾಹೇಬ್ರ, ಏನಿತ್ತು ರೀ? ನನ್ನಿಂದ ಏನಾಗಬೇಕಿತ್ತು ರೀ? ಏನಿಲ್ಲ, ಮೀನಾಕ್ಷಿ ಅವರು ನಿಮ್ಮ ಮಿಸ್ಸಸ್? ಹ್ಞೂ ಹ್ಞೂ ಸಾಹೇಬ್ರ, ನಾನು ಹೇಳ್ತೀನಿ ರೀ. ಯಾಕ್ರಿ? ಗಾಬರಿ ಆಗುವಂಥದ್ದು ಏನಿಲ್ಲ. ಹೋದ ತಿಂಗಳು 26 ತಾರೀಕು ಒಂದು ಸೀಮಂತ್ ಕಾರ್ಯ ನಡೆದಿತ್ತು ನೋಡ್ರಿ. ಅಲ್ಲಿಗೆ ನಿಮ್ಮ ಮಿಸ್ಸಸ್ ಹೋಗಿದ್ರಂತ. ಅಲ್ಲಿ ಒಂದು ನೆಕ್ಲೆಸ್ ಕಾಣಾಗೈತಿ. ಅವ್ರ ಮನೆಯವರು ನಮ್ಗೆ ಕಂಪ್ಲೇಂಟ್ ಕೊಟ್ರು. ಸೊ ಅಲ್ಲಿಗೆ ಬಂದವ್ರ ಮನೆಗೆಲ್ಲ ನಾವು ಹೋಗಿ ತನಿಖೆ ಮಾಡಕತ್ತೀವಿ. ಅವ್ರ ಕಡೆ ಒಂದಿಷ್ಟು ಕ್ವಶನ್ಸ್ ಕೇಳಿ ನಮ್ಗೆ ಬೇಕಾದ ಉತ್ತರನ ತಿಳ್ಕೊತೀವಿ. ಹಂಗೆ ನಿಮ್ಮ ಹೆಂಡತಿನೂ ತನಿಖೆ ಮಾಡಕ್ಕಂತೇಳಿ ಇಲ್ಲಿ ತನಕ ಬಂದ್ರಿ. ತನಿಖೆನಾ? ಅಲ್ರಿ ಸಾಹೇಬ್ರ, ನನ್ನ ಹಿಂದೆ ಅಂಥದ್ದೇನು ಮಾಡಾಳ್ರಿ? ನೀವು ಆ ಥರ ಏನು ತಿಕ್ಕೋಕೆ ಹೋಗ್ಬಿಡ್ರಿ. ನಮ್ಮ ಡ್ಯೂಟಿ ಇದೆ. ಅಲ್ಲಿ ಬಂದವರು ಯಾರು ಬಂದಿರ್ತಾರಲ್ಲ ಅವ್ರನ್ನೆಲ್ಲರೂ ತನಿಖೆ ಮಾಡಬೇಕು. ಯಾಕಂತಂದ್ರೆ ನೆಕ್ಲೆಸ್ ಎಲ್ಲ ಹೋಯ್ತು ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅಷ್ಟು. ನಿಮ್ಮ ಹೆಂಡತಿ ಕದ್ದ ಅಂತಲ್ಲ, ನೀವೇನು ಅದ್ರ ಬಗ್ಗೆ ತಪ್ಪು ತಿಕ್ಕೋಕೆ ಹೋಗ್ಬಿಡ್ರಿ. ನೀವೇನೋ ಹೇಳ್ತೀರಿ ಸಾಹೇಬ್ರ, ಇದು ಹಳ್ಳಿ ರೀ ಸಾಹೇಬ್ರ, ಸಿಟಿ ಅಲ್ರಿ. ನೀವು ನಮ್ಮ ಮನೆಗೆ ಬಂದು ಹೋದ ತಕ್ಷಣ ಕಳ್ರಿ ನಾವ ಅಂತೇಳಿ ನಮ್ಮ ಮನೆ ಬಾಜುಕ್ನವ್ರು ಎಲ್ಲ ತಿಕ್ಕೊಂಡ್ಬಿಡ್ತಾರೆ. ಅದು ಗೊತ್ತು. ಆ್ಯಕ್ಚುಲಿ ನಾವು ಇವತ್ತು ಅಡ್ರೆಸ್ ತಿಳ್ಕೊಳಕ್ಕಂತ ಬಂದ್ವಿ. ಇವತ್ತು ಯಾರು ನಮ್ಮ ಹತ್ರ ಲೇಡೀಸ್ ಕಾನ್ಸ್ಟೇಬಲು ಬಂದಿದ್ದಿಲ್ಲ. ಲೇಡೀಸ್ ಕಾನ್ಸ್ಟೇಬಲ್ ಬೇಕು, ಲೇಡೀಸನ್ನು ಮಾತಾಡಿಸ್ಬೇಕಂತ. ಇನ್ನೊಂದು 2 ದಿನ ಬಿಟ್ಟು ಬರ್ತೀವಿ. ಇಲ್ಲಪ್ಪ ನಿಮಗೆ ಮನೆಗೆ ಬರಬಾರ್ದು ಅಂತಂದ್ರೆ ನೀವೇ ಒಂದು ಜಾಗ ಹೇಳ್ರಿ, ಅಲ್ಲಿಗೆ ನಿಮ್ಮ ಹೆಂಡತಿ ಕರ್ಕೊಂಬರ್ರಿ. ಒಂದಿಷ್ಟು ತನಿಖೆ ಮಾಡಬೇಕು, ಒಂದಿಷ್ಟು ಪ್ರಶ್ನೆಗಳು ಕೇಳಬೇಕು, ಕೇಳಿ ಬಿಟ್ಬಿಡ್ತೀವಿ ಅಷ್ಟು. ಓ ಹ್ಞೂ ಸಾಹೇಬ್ರ, ಆಗ್ಲಿ ನಾನು ಕರ್ಕೊಂಬಂದ್ಬಿಡ್ತೀನಿ. ಮನೆ ಕಡೆ ಬ್ಯಾಡ್ರಿ, ನಮ್ಮ ಮರ್ಯಾದೆ ಹೋಗ್ತೈತಿ. ಓಕೆ, ಹಾಗಿತ್ತು ಏನಿತ್ತು ನಾನು ಕಾನ್ಸ್ಟೇಬಲ್ ಕಡೆ ನಿಮ್ಗೆ ಹೇಳಿ ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು. ಯಪ್ಪ ಇದಕ್ಕೆ ಹೋಗ್ಕೊಳಕತ್ತಿ? ಯಾರು ಹೋಗ್ಯಾರ ಮ್ಯಾಲಿಗೆ? ಇನ್ಯಾರು ಹೊಕ್ಕಾರಲ್ಲ, ನಿಮ್ಮವ್ವ ನನ್ನ ಮಾನ ಮರ್ಯಾದೆ ಹೋಗ್ಸಿಳಲ್ಲ ಮ್ಯಾಲ. ಅಲ್ಲ, ನಮ್ಮ ವಂಶದಾಗ ಯಾರೂ ಸ್ಟೇಷನ್ ಮೆಟ್ಲ ಹತ್ತಿಲ್ಲ ಅಂತದ್ರಾಗ ನಿಮ್ಮವ್ವನ ಕೇಳ್ಕೊಂಡು ನಮ್ಮ ಮನೆಗೆ ಪೊಲೀಸ್ರು. ಇವತ್ತೈತಿ ನಿಮ್ಮವ್ವಾಗ ಉಳ್ಳುಳ್ಳುಳ್ಳು ಕಟ್ಟಿತೀನಿ. ಈಗ ನೋಡೀಗ ಅವ್ರು ಏನಾರ ಲೇಡೀಸನ್ನ ತೈಕಿನ್ ತಂದಿದ್ನಂದ್ರೆ ಮನೆಗೆ ಹೋಗಿದ್ರೆ ಡೈರೆಕ್ಟ್ ಕೇಳಾಕ ಏನಾಗ್ಬಾರ್ದು, ನಮ್ಮ ಮಾನ ಮರ್ಯಾದೆ, ನಮ್ಮ ಅಕ್ಕ ಏನು ತಿಳ್ಕೊಬಾರ್ದು. ಹಿಂಗೆ ಇಟ್ಕೊಂಡು ಹಿಂತಿನ ಅಂತೇಳಿ ನಾನು ಕೇಳ್ರಿ ಏನು ಹೇಳ್ಬೇಕು? ನಾ ಗೊತ್ತಾಗೋಲ್ಲ, ಯಾರು ಕರೀತಾರಲ್ಲ ಹೊಂಟು ಬಿಡ್ತಾರೆ. ಮೀನಿ ಇವತ್ತೈತಿ ನಮ್ಮ ಮಾರಿ ಅಪ್ಪ.
ಏನ್ರಿ ಅತ್ತೀರ ಎದಕ್ಕೆ ಕರೆದ್ರಿ? ಏನು ಮಾಡ್ತಿದ್ದೆ ಒಳಗೆ ಹೋಗ್ಕೊಂಡು? ಏ ನಾಳೆ ಗಿರ್ಜಕ್ಕರ ಅಕ್ಕನ ಮಗಂದು ಎಂಗೇಜ್ಮೆಂಟ್ ಇಲ್ಲನ ರೀ, ಅದಕ್ಕೆ ಅರ್ಬಿ ಹಾಕೊಳತಿದ್ದೆ ಬ್ಯಾಗ್ನಾಗ. ಅಲ್ಲಲ್ಲಿ ಪಾಪ ಪೂಜೆಗೆ ಕೈ ಪೆಟ್ಟಾಗೈತಿ, ಅವರು ಹೊಕ್ಕಾರ ಇಲ್ಲ ನೆಲಿ ಇಲ್ಲ ಎಂಗೇಜ್ಮೆಂಟಿಗೆ. ನೀ ತಯಾರಾಗ್ಬಿಟ್ಟೆ ಅಟ್ಲಗುನ? ಏ ಅದೇನು ಬಾಳ ಕೈ ಪೆಟ್ಟತೈತಿ ಬಿಡ್ರಿ ಅತ್ಯಾರ. ನೀವು ಏನು ದೊಡ್ಡ ಒಂದು ಈಟ್ ಕೈ ಪರಿಚಯ ಆಯ್ತಪ್ಪ, ಒಂದಿಟ್ಟು ಬ್ಯಾಂಡೇಜ್ ಕಟ್ಟ್ಯಾರ, ಅದಕ್ಕೇನಾಯ್ತು ಈಗ? ಅದಕ್ಕೆ ಎಂಗೇಜ್ಮೆಂಟ್ ತಪ್ಪಿಸ್ಕೋದ? ಬ್ಯಾಡ್ರಿ ಅತ್ಯಾರ, ನಾ ಎಲ್ಲ ರೆಡಿ ಆಗೇನ್ರಿ ಹೋಗಾಕ. ಅವ್ರು ಹೋಗ್ಲಿಕ್ಕೆ ಏನಾಯ್ತು, ನಮ್ಮನ್ನು ಕರ್ದಾರ, ನಾ ಹೋಗು ನಡ್ರಿ. ಅಯ್ಯೋ ನಿನ್ನ ಮಾರ ಮನ್ನಾಗಡಕ್ಲಿ. ಅಲ್ಲಿ ಅವು ಮನ್ಯಾನು ಆಗಿ ಹೊಕ್ಕಾವೋ ಇಲ್ಲೋ ನೆಲಿ ಇಲ್ಲ, ನೀ ಹೊರಗಿನ ಕೈ ಹೊಂಟು ಬಿಟ್ಟೆ. ಏನು ಚಂದ ಕಾಣ್ತಿದ್ಲಿ? ಶಾಂತಕ ಬಾಲೆ ಗಿರ್ಜಿ, ಹೆಂಗದ ಪೂಜಾ? ಈಗ ಆರಾಮಾಗೈತೆ ನಂದಿಟ್ಟು? ದೇವ್ರದಿಂದ ಆರಾಮಾಗೈತೆ ಬಿಡುವ, ಏನು ಚಿಂತಿಲ್ಲ. ನನ್ನ ಗಂಡನು ಬೈಯಾಕತ್ತಾನ, ಏನು ಬಾ ಪೆಟ್ಟತ್ತಿಲ್ ತಗೋ ಫಂಕ್ಷನ್, ನಮ್ಮ ಮನ್ಯಾನ ಫಂಕ್ಷನ್ ಹೆಂಗೆ ಬಿಡ್ತಿ ಹೋಗಂತೇಳಿ. ಅದಕ್ಕೆ ಹೇಳಾಕಂತ ಬನ್ನಿ, ನಾಳೆ ಹೋಗ್ಬಿಡನ್ ತಗೋ. ನೋಡ್ರಿ ಅತ್ಯಾರ, ನಾ ಹೇಳಿಲ್ರಿ ಅವ್ರ ರೆಡಿ ಆಗ್ಯಾರ, ನೀವು ನೋಡ್ರಿ ಹಿಂಗಂತೀರಿ. ಆಯ್ತು ತಗೋ. ನೀನ ಈಗ ಪಾರಿ ರೆಡಿ ಆಗತ್ತಿಲ್ಲ ಅಂತ ನಾಳೆ ಹೋಗಾಕ ನಾನ ಬೈಯಾತೀನಿ ನಿಕ್ಕಿನ. ಅವ್ರ ಮನೆಯವ್ರಿಗೆ ಇನ್ನ ಹೊಕ್ಕಾರೆಲ್ಲೂ ನಡಿಯಿಲ್ಲ, ನಾವೇನು ಹೋಗೋದು ಚಂದ ಕಾಣ್ತದ ಬಿಡ್ಲಿ ಅಂಥೇಳಿ ಅಷ್ಟೊತ್ತಿಗೆ ನೀನ ಅಂದೆಲ್ಲ. ಪೂಜಾನ ಕರ್ಕೊಂಡು ಹೋಗೋದು ನಂಗಾರಿಗೆ? ಕರ್ಕೊಂಡು ಹೋದ ಅಥವಾ ಎಲ್ಲ ಮನ್ಯಾಗ ಬಿಟ್ಟು ಹೋಗೋದು? ಏನು ಫಂಕ್ಷನ್ ಕೈ ಒಂದಿಟ್ಟು ಬ್ಯಾಂಡೇಜ್ ಹಾಕೊಂಡಾಳ, ಅಲ್ಲೇ ಕುರ್ಚಿ ಮೇಲೆ ಅದು ಕುಂಡ್ರು ಒಳ್ಳಕ್ಕೆ. ನಾವು ಓಡಾಡಿ ಮಾಡ್ತಿರ್ತೀವಿ, ಆಕೇನು ಓಡಾಡಿರ್ತೈತಿ ಬರವಾಳಕ್ಕೆ. ಆಕಿನಾರ ಮನ್ಯಾಗ ಬಿಟ್ಟು ಹೋಗಕ್ಕೆ ನನಗೂ ಮನಸ್ಸು ಇದಾಗಂಗಿಲ್ಲ. ಪಾಪ ನಮ್ಮ ಅಕ್ಕ ಅವ್ರಿಗೆಲ್ಲ ಡ್ರೆಸ್ ಕೊಟ್ಟು ಹೋಗ್ಯಾಳ, ನನ್ನ ಮಗು ಕೊಟ್ಟಾಳ, ನನ್ನ ಗಂಡ ಕೊಟ್ಟಾಳ, ಮತ್ತಿ ಕೊಟ್ಟ, ಎಲ್ಲರೂ ಕರ್ಕೊಂಡು ಹೋದ್ರ ಆತನಾತೇನಿ. ನಮ್ಮ ಅತ್ತಿನ ಬೈಯಾತಿದ್ಲು, ಮತ್ತಕ್ಕಿಗೆ ನಮ್ಮ ಇವ್ರು ಮನೆಯವ್ರು ಹೇಳಿರು ಹಿಂಗೆ ಆಕೆ ತಡಿತೈತೆ ತಗೋ ನಡಿ ಹೋಗೋಣ ಅಂತೇಳಿ. ಹ್ಞೂ ಅಂದ. ಆಯ್ತು ಹಂಗಾರೆ ನಾಳೆ ಹೋಗೋದಾ? ಎಷ್ಟು ಹತ್ರ ಬಸ್ಸಿಗೆ ಹೋಗೋಣ? ಒಂದಿಷ್ಟು ಹೊಂಟುತ್ಲೆ ಹೋಗೋಣ. ಇವತ್ತು ಹೋಗ್ಬೇಕಿತ್ತು ಲೆಕ್ಕದ ಪ್ರಕಾರ, ಮತ್ತು ಇವತ್ತು ನಮ್ದು ಹೇಳೇನಕ್ಕೆ ಫೋನ್ ಹಚ್ಚಿ ಹಿಂಗೆ ವಾ ಬರೋಕ್ಕಾಗಿಲ್ಲ ಅಂಥೇಳಿ. ಆಯ್ತು ತಗೋ ಹಂಗಾರೆ ನಾಳೆ ಲಘುರ ಬರ್ರಿ ಅಂತ ಹೇಳಾಳ. ಲಘು ಹೋಗ್ಬಿಡಂತು ಶಾಂತಕ, ಲೇಟ್ ಮಾಡೋದು ಬೇಡ ಮತ್ತೆ. ಆಯ್ತು ತಗೊಳ್ಳಿ. ಬನ್ನಿ ಸರ್, ಬನ್ನಿ ಬನ್ನಿ. ವಾವ್ ಅಣ್ಣ, ಮಸ್ತ್ ಆಗಿದೆ ಟೇಜ್. ಏನು ಮದ್ವೆ ಸ್ಟೇಜ್ ಅದಂಗೆ ಆಗ್ಬಿಟ್ಟಿದೆ, ಎಂಗೇಜ್ಮೆಂಟ್ ಸ್ಟೇಜ್. ವಾವ್ ಮಸ್ತ್ ಆಗೈತಿ. ಹೌದು ಸರ್, ಸಿದ್ಧಾರ್ಥ ಸರ್ ಭಾಳ ಗ್ರ್ಯಾಂಡಾಗಿ ಬೇಕ್ರಿ ನಮಗಂತ ಹೇಳಿದ್ರಿ, ಹೀಗಾಗಿ ಭಾಳ ಗ್ರ್ಯಾಂಡಾಗಿನ ಪ್ಲ್ಯಾನ್ ಮಾಡಿದ್ವಿ. ಅರುಣ್, ನಿಮ್ಗೆ ಹೆಂಗೆ ಅನಿಸ್ತು ನೋಡ್ರಿ ಸ್ಟೇಜ್? ಏನಾರ ಚೇಂಜಸ್ ಬೇಕಿತ್ತು ಅಂದ್ರೆ ನೀವು ಅವ್ರ ಜೊತೆ ಮಾತಾಡ್ರಿ, ಅವ್ರು ಮಾಡ್ಕೊಡ್ತಾರೆ ನಮಗೆ. ಇಲ್ರಿ ಇಲ್ರಿ ಮಾವ, ಈ ನಾವು ಅನ್ಕೊಂಡ್ಗಿಂತ ಇನ್ನೂ ಜೋರಾಗಿದ್ರಿ. ಮಿಸ್ಟರ್ ಪಟೇಲ್, ಇದು ಮೇನ್ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೆ ಸ್ಟೇಜ್. ಕೇಕ್ ಕಟಿಂಗ್ ಸ್ಟೇಜು ಔಟ್ಡೋರ್ ಹೇಳಿತ್ತಲ್ಲ ಬೇರೆ ಕಡೆ, ಮಾಡಿದ್ರು ಅದನ್ನು? ಹಾಂ ಸರ್, ಇದು ಹಾಲ್ ಒಳಗೆ ಮಾಡಿದ್ದು ಸರ್. ಇದು ಇಲ್ಲಿ ಎಂಗೇಜ್ಮೆಂಟ್ ಡೇದು ಎಲ್ಲ ಸೆರೆಮನಿ ಇಲ್ಲೇ ಇಟ್ಕೊಂಡ ಸರ್. ರಿಂಗ್ ಎಕ್ಸ್ಚೇಂಜು, ಹಾರ ಎಕ್ಸ್ಚೇಂಜು, ಅದೆಲ್ಲ ಸಂಪ್ರದಾಯ ಫೋಟೋಶೂಟು ಎಲ್ಲ ಇಲ್ಲೇ ಮಾಡ್ಕೊಳ್ಳೋಣ ಸರ್. ಇದನ್ನು ಅದು ಒಂದು ಔಟ್ಡೋರ್ ಹೇಳಿದ್ರಲ್ಲ, ನೈಟ್ ಫಂಕ್ಷನ್ ಕೇಕ್ ಕಟಿಂಗದ್ದು, ಅದನ್ನು ನೈಟ್ ಇಟ್ಕೊಂಡು ಅಲ್ಲಿ ಹೊರಗೆ ಅರೇಂಜ್ಮೆಂಟ್ ಮಾಡೀನಿ ಸರ್. ಅದನ್ನು ಅದು ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತಂದ್ರಲ್ಲ, ಸೊ ಅದನ್ನ ಸಿಂಪಲ್ಲಾಗಿ ಮಾಡೀನಿ ರೀ. ನಡ್ರಿ ಅದನ್ನ ತೋರಿಸ್ತೀನಿ. ಆದರೆ ಇನ್ನೊಂದು ಚೂರು ಡೆಕೋರೇಷನ್ ಪೆಂಡಿಂಗ್ ಅದ ಸರ್. ಅದು ಅಂದರೆ ನಾಳೆ ಈವ್ನಿಂಗ್ ಬೇಕಲ್ಲ ನಿಮಗದು, ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಯಾರ. ಇದು ಈಗ ಮುಗೀತ್ರಿ ಸ್ಟೇಜ್, ಅದು ಈಗ ಸ್ಟಾರ್ಟ್ ಮಾಡ್ಯಾರ ಇದು. ಅಣ್ಣ, ಎರಡೆರಡು ಸ್ಟೇಜಾ? ಹಾಂ, ಇದು ನಮ್ಮ ಶಶಿ ಆಸೆಪ, ಇದು 2 ಸ್ಟೇಜ್ ಬೇಕಾ ಅಂತ ಅನ್ಲಿಕ್ಕೆ ಆಕೆ ಹೇಳಿದ್ದು. 2 ಥರ ಡೆಕೋರೇಷನ್ ಮಾಡ್ಸೋಣ ಒಂದು ಸ್ಟೇಜ್ನಾಗ, ನೈಟ್ ಒಂಥರ ಇರ್ಬೇಕು ನಂಗೆ, ಬೆಳಗ್ಗೆ ರಿಂಗ್ ಎಕ್ಸ್ಚೇಂಜಿಗೆ ಒಂಥರ ಇರ್ಬೇಕಂತ ಹೇಳಿದ್ಲ. ನಾನು ಅಲ್ಲೇ ಆಗುದ್ದಾಡ್ದು, ಹೆಂಗಿದ್ರು ವೆನ್ಯೂ ದೊಡ್ಡದೇ ಐತಲ್ಲ ನಮ್ದು, ಔಟ್ಡೋರ್ ಒಂದು ಮಾಡ್ಸೋನು, ಇಂಡೋರ್ ಒಂದು ಮಾಡ್ಸೋನು ಅಂತ ಪ್ಲ್ಯಾನ್ ಮಾಡಿತ್ತು. ಓಹೋ, ಇವೆಂಟ್ ಪ್ಲ್ಯಾನರ್ ಮಾತ್ರ ಮಸ್ತ್ ಅದಾರ, ಭಾರಿ. ನನಗಂತೂ ಭಾಳ ಸೇರ್ತಾನ. ಮದ್ವೆಗೆ ಮಾಡ್ಸೋಂಗೆ ಆಗೈತಿ, ಡೆಕೋರೇಷನ್ ಮಾತ್ರ ಪರ್ಫೆಕ್ಟ್. ಸರಿ ಪಟೇಲ್, ನಾವು ಬರ್ತೇವೆ ರೀ ಇನ್ನು, ಯಾಕಂದ್ರೆ ಮನ್ಯಾಗ ಭಾಳ ಕೆಲಸ ಇದಾವೆ. ನಾಳೆ ಬೆಳಕಾದ್ರೆ ಎಂಗೇಜ್ಮೆಂಟ್, ಇನ್ನು ಮನೆಗೆ ಸಹ ಹೋಗಿಲ್ಲ ನಾವು. ಆಫೀಸ್ ಮೀಟಿಂಗ್ ಅನ್ಕೊಂಡು ಇಲ್ಲೇ ಅದೀನಿ. ನಮ್ಮ ಅವು ನೋಡಿದ್ರೆ ಇನ್ನು ಬೈಯಾಕತ್ತ ಫೋನ್ ಹಚ್ಚಿ, ಲಘು ಬರ್ರಿ ಮನ್ಯಾಗ ಫಂಕ್ಷನ್ ಇದ್ದ ನೀವು ಇನ್ನೂ ಬರಾತಿಲ್ಲ ಅಂತೇಳಿ. ಇದೆಲ್ಲ ನೋಡ್ಕೊಂಡಿದ್ದಾಯ್ತಲ್ಲ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನಾಳೆ ಬೆಳಗ್ಗೆ ಬರ್ತೀವಿ. ಅದು ಊಟದ ವೆನ್ಯೂ ಎಲ್ಲ ಒಂಚೂರು ಕೇರ್ಫುಲ್ಲಾಗಿ ನೋಡ್ಕೊಂಡು ಬಿಡ್ರಿ. ನಮ್ಮ ಮಾವರೊಬ್ಬರು ಬರ್ತಾರೆ ಬೆಳಗ್ಗೆ, ಅವ್ರಿಗೆ ಹೇಳಿನಿ ನಾನು ಸ್ವಲ್ಪ ಅದ್ರ ಕಡೆ ಲಕ್ಷ ಇಡ್ರಿ ಅಂತೇಳಿ. ಅವ್ರು ಬಂದು ನೋಡ್ಕೋತಾರೆ. ಸರಿ ಸರ್, ಆಯಿತು. ನಾಳೆ ಎಷ್ಟು ಗಂಟೆಗೆ ಬರ್ತೀರಿ ಹಾಲ್ಗೆ ಎಲ್ಲರೂ? ನಾವೊಂದು 8 ಗಂಟೆಗೆಲ್ಲ ಬಂದುಬಿಡ್ತೀವಿ.
ನಾವು ಬಂದಮೇಲೆ ಇವರು ಬರ್ತಾರೆ ಅರುಣ್ ಅವರೆಲ್ಲ ಅವ್ರ ಮನೆಯವರೆಲ್ಲ ಬರ್ತಾರೆ ಅಂದ್ರೆ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿರ್ತದಲ್ಲ ಅದಕ್ಕೆ ನಾವೇ ಲಘು ಬರ್ತೀವಿ ಅರುಣ್ ಅವರು ನೀವು ಲಘು ಬಂದುಬಿಡ್ರಿ ಟೈಮ್ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಫಂಕ್ಷನ್ ಎಲ್ಲ ಲೇಟ್ ಆಗ್ಬಿಡ್ತಾವೆ ಸರಿ ಆಯ್ತು ರೀ ಮಾವ್ರೆ ಓಕೆ ಮತ್ತೇನಾರ ಇದ್ರೆ ಫೋನ್ ಮಾಡಿ ಹೇಳ್ತೀನಿ ರೀ ಪಟೇಲ್ ಅವ್ರು ನಿಮಗೆ ಹಾಂ ನಾವು ಬರ್ತೀವಿ ರೀ ಟೈಮ್ ಆಗುತ್ತೆ ಓಕೆ ಬಾಯ್ ಆಯ್ತು ಸರ್ ಆಯ್ತು